ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ಹೀರೋಗಳಿಗೆ ಬಕೆಟ್ ಹಿಡಿಯದೆ ಅವರ ಮೇಲೆ ಡಿಪೆಂಡ್ ಆಗದೆ ಇರೋ ಡೈರೆಕ್ಟರ್ ಅಂತ ಯಾರಾದ್ರೂ ಇದ್ರೆ ಅದು ಶಶಾಂಕ್ ಅವರು ಮಾತ್ರ. ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲಾ ಡೈರೆಕ್ಟರ್ ಗಳು ಸ್ಟಾರ್ ಹೀರೋಗಳ ಹಿಂದೆ ಹೋದ್ರೆ ಇವರು ಮಾತ್ರ ಕಂಟೆಂಟ್ ನಂಬ್ಕೊಂಡು ಅದರ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ಮಾಡ್ತಾರೆ. ಕೌಸಲ್ಯ ಸುಪ್ರಜಾ ರಾಮ ಸಿನಿಮಾದ ನಂತರ ಡಾರ್ಲಿಂಗ್ ಕೃಷ್ಣ ಶಶಾಂಕ್ ಅವರ ಮತ್ತೊಂದು ಕಾಂಬಿನೇಷನ್ ಸಿನಿಮಾನೇ ಈ ಬ್ರಾಟ್. ಈ ಸಿನಿಮಾದ ಕತೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ತಂದೆ ತಾಯಿಗೆ ಒಬ್ಬ ಮಗ ಇರ್ತಾನೆ. ಇವನ ಆಸೆ ಏನಪ್ಪಾ ಅಂದ್ರೆ ಕ್ರಿಕೆಟ್ ಬೆಟ್ಟಿಂಗು ಜೂಜಾಟ ಆಡಿ ರಾತ್ರಿ ಕಳೆದು ಬೆಳಗ್ಗೆ ಆಗೋಷ್ಟರಲ್ಲಿ ಹೇಗಾದ್ರೂ ಮಾಡಿ ದುಡ್ಡು ಮಾಡಬೇಕು, ಶ್ರೀಮಂತನಾಗಬೇಕು ಎಂಬ ಹಠಕ್ಕೆ ಬಿದ್ದು ಹೀರೋಗೆ ಎದುರಾದ ಕಷ್ಟ ನಷ್ಟಗಳು ಏನು ಅಂತ ಈ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಬೇಸಿಕಲಿ ಈ ಸಿನಿಮಾದ ಕತೆ ಇರೋದೇ ಕ್ರಿಕೆಟ್ ಬೆಟ್ಟಿಂಗ್ ಮೇಲೆ. ಅದರ ಆಳ ಅಗಲವನ್ನು ಚೆನ್ನಾಗಿ ಅರಿತ ಶಶಾಂಕ್ ಅವರು ಈ ಕತೆನ ಬರೆದುಕೊಂಡಿದ್ದಾರೆ. ಈ ಸಿನಿಮಾದ ಕತೆ ಆರಂಭವಾಗುವುದೇ ಕ್ರಿಕೆಟ್ ಬೆಟ್ಟಿಂಗ್ ನಿಂದ. ಇದರ ಮಧ್ಯೆ ಕಾಮಿಡಿ ಎಮೋಷನ್ ಸೀನ್ ಗಳು ಅಲ್ಲಲ್ಲಿ ಚೆನ್ನಾಗಿ ವರ್ಕೌಟ್ ಆಗಿದ್ದಾವೆ. ಕ್ಲೈಮ್ಯಾಕ್ಸ್ ಮಾತ್ರ ಚಿಂದಿ ಬಿಡಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು. ಫಸ್ಟ್ ಹಾಫ್ ನಲ್ಲಿ ಕತೆಗೆ ಒಳ್ಳೆ ತಾಕತ್ತಿರುತ್ತೆ, ಅಲ್ಲಲ್ಲಿ ಸ್ವಲ್ಪ ಬೋರಿಂಗ್ ಅನಿಸಿದ್ರು ಕೂಡ ಆದ್ರೂ ಒಂದೊಳ್ಳೆ ಪ್ರಯತ್ನ ಅಂತಾನೆ ಹೇಳ್ಬಹುದು. ಈಗಿನ ಜನರೇಷನ್ ನಲ್ಲಿ ನಮ್ಮ ಪಡ್ಡೆ ಹುಡುಗರು ಯಾವ ರೀತಿ ಇದಾರೆ ಅಂದ್ರೆ ಕೆಲಸ ಕ್ಯಾಮೆ ಇಲ್ದೆ ಕೆಟ್ಟು ಕೆರೆ ಹಿಡಿದು ದಿಕ್ಕು ತೋಚದೆ ಈ ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ದುಡ್ಡಾಕಿ ದುಡ್ಡನ್ನೆಲ್ಲ ವೇಸ್ಟ್ ಮಾಡ್ಕೊಳ್ತಾರೆ. ಆ ಹಣವನ್ನು ತೀರ್ಸಕ್ಕೆ ಆಗದೆ ತಮ್ಮ ಮನೆ ಮಠಗಳನ್ನು ಮಾರ್ಕೊಂಡು ಕೊನೆಗೆ ಸೂಸೈಡ್ ಮಾಡ್ಕೊಳ್ಳುವ ಹಂತಕ್ಕೆ ಹೋಗ್ತಾರೆ. ಅಂತವ್ರನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಕತೆನ ಬರ್ದಿದ್ದಾರೆ ಅಂತ ಕಾಣುತ್ತೆ. ಯಾಕಂದ್ರೆ ಈ ಸಿನಿಮಾ ನಡೆಯೋದೇ ಕ್ರಿಕೆಟ್ ಬೆಟ್ಟಿಂಗ್ ಮೇಲೆ. ಡಾರ್ಲಿಂಗ್ ಕೃಷ್ಣ ಅವರು ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅವರ ಹಳೆಯ ಸಿನಿಮಾಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಈ ಸಿನಿಮಾ ಎಷ್ಟೋ ಬೆಟರ್. ಯಾಗಾದ್ರೂ ಮಾಡಿ ಹಣ ಮಾಡ್ಬೇಕು ಈ ಥೀಮ್ ಇಟ್ಕೊಂಡು ಈಗಾಗಲೇ ಹಲವು ಕನ್ನಡ ಸಿನಿಮಾಗಳು ಬಂದಿದ್ದಾವೆ. ಗುಲ್ಟು, ಮಾಯಾ ಬಜಾರ್ ಆ ರೀತಿಯ ಕತೆನೆ ಈ ಬ್ರಾಟ್. ಈ ಸಿನಿಮಾ ಒಂಥರ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬಹುದು. ಫೈನಲ್ ವರ್ಡಿಕ್ಟ್ ಏನಪ್ಪಾ ಅಂದ್ರೆ ಒಂದೊಳ್ಳೆ ಡೀಸೆಂಟ್ ಫಿಲಂ. ಒಂದ್ಸಲ ಫ್ಯಾಮಿಲಿ ಸಮೇತ ಈ ಸಿನಿಮಾನ ನೋಡಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.